ಈ ಹಳೆ ಪಾಳು ಬಿದ್ದಿರೋ ಈ ಗುಡಿ ನೋಡ್ತಿದ್ರೆ ಏನನ್ಸತ್ತೆ? ಅರೆ, ಇದೇನು ಗುಡಿನ? ಈ ಪಾಳು ಬಿದ್ದಿರೋ ಕಟ್ಟಡ ಗುಡಿ ಆಗಿರೋದಕ್ಕೆ ಸಾಧ್ಯನಾ? ಇದಕ್ಕೆ ಇತಿಹಾಸ ಅಂತ ಬೇರೆ ಇದೆಯಾ ಅಂತೀರಾ? ಅಥವಾ ಇದ್ಯಾವುದೋ ಪ್ರಾಚೀನ ಗುಡಿ ಇರಬೇಕು, ಯಾರದೋ ದಾಳಿ ಲೂಟಿಗಳಿಂದ ಹೀಗೆ ಪಾಳು ಬಿದ್ದು ಹಾಳಾಗೋಗಿದೆ ಅನ್ಸತ್ತೆ ಅಂತೀರಾ? ಹೆಚ್ಚು ಕಡಿಮೆ ಕನ್ನಡ ನೆಲದ ಆದಿಮ ಸಮುದಾಯಗಳಾದ ಹೊಲೆಯ ಮಾದಿಗರ ಇತಿಹಾಸ ಕೂಡ ಇಂಥದ್ದೇ ಸ್ಥಿತಿಯಲ್ಲಿದೆ. ಈಗ ನಾ ಹೇಳ್ಬೇಕಂತಿರೋ ವಿಷಯ ಬಹಳ ಮುಖ್ಯವಾದುದು. ಹಾಗೆ ಇದು ಕೇವಲ ಪ್ರಾರಂಭ ಅಷ್ಟೆ. ಹೊಲೆಯ, ಹೊಲಯ, ವಲಯ, ಹೊಲೇರು, ವಲೇರು, ವಲ್ಯ ಹೀಗೆ ನಾನಾ ರೀತಿಗಳಲ್ಲಿ ಉಚ್ಚರಿಸಲಾಗೋ ಈ ಪದ ಅತಿ ಹೆಚ್ಚು ಅಪಾರ್ಥಕ್ಕೊಳಪಟ್ಟಿರೋ ಪದ ಅಂದರೆ ತಪ್ಪಾಗಲಾರ್ದು. ಇದು ಕರ್ನಾಟಕದ ಒಂದು ಪ್ರಾಚೀನರ ಆದಿಕನ್ನಡಿಗ ಸಮುದಾಯದ ಹೆಸರು ಕೂಡ ಹೌದು. ಪರಿಸ್ಥಿತಿ ಎಷ್ಟು ವಿಷಮವಾಗಿದೆ ಅಂದರೆ ಸ್ವತಃ ವಲಯ ಸಮುದಾಯದ ಜನರಿಗೆ ಈ ಪದದ ಸರಿಯಾದ ಅರ್ಥ ತಿಳಿದೇ ಇರೋ ಕಾರಣಕ್ಕೋ ಏನೋ, ಕೀಳರಿಮೆಯಿಂದಲೋ ಅಥವಾ ಭದ್ರತೆಯ ಭಾವದಿಂದಲೋ, ಇನ್ಸೆಕ್ಯೂರಿಟಿಯಿಂದಲೋ ಅವರೇ ಇದನ್ನು ಹೆಚ್ಚಾಗಿ ಬಳಸೋದಿಲ್ಲ. ತಮ್ಮಂತಾವು ತಮ್ಮ ಪರ್ಯಾಯ ಹೆಸರುಗಳಾಗಿರೋ ಆದಿ ಕರ್ನಾಟಕರಂತಲೋ ಆದಿ ದ್ರಾವಿಡರಂತಲೋ ಗುರುತಿಸಿಕೊಳ್ಳೋದು ರೂಢಿಯಾಗಿ ಬಿಟ್ಟಿದೆ. ಆದರೆ ನಿಜಕ್ಕೂ ವಲಯ ಪದದ ಅರ್ಥ ಏನು? ಇತಿಹಾಸದಲ್ಲಿ ಈ ಪದಕ್ಕಿದ್ದ ಹುರುಳೇನು? ಇಂದು ಇದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ನಮ್ಮದು. ಹಳೆಗನ್ನಡದಲ್ಲಿ ಪುಲಯ, ಪೊಲಯ, ಪುಲಯನ್, ಪುಲವರ್, ಪೊಲೆಯ ಎಂದು, ಹೊಸ ಕನ್ನಡದಲ್ಲಿ ಹೊಲೆಯ, ಹೊಲಯ, ವಲಯ, ಹೊಲೇರು, ವಲೇರು ಅಂತ ಬಳಕೆಯಲ್ಲಿರೋ ಈ ಪದಕ್ಕೆ ಬಹಳಷ್ಟು ಅರ್ಥಗಳಿದ್ದರೂ ಸಹ ಅವೆಲ್ಲ ನೆಲ, ಮಣ್ಣು, ಬೇಸಾಯ, ಉಳುಮೆ, ದವಸ ಧಾನ್ಯ, ಸಮೃದ್ಧತೆ ಅನ್ನೋ ಅರ್ಥಗಳನ್ನು ಕೊಡುವಂಥವೇ ಆಗಿವೆ. ಉದಾಹರಣೆಗೆ ನೋಡಿ, ರೆವರೆಂಡ್ ಫರ್ಡಿನೆಂಡ್ ಕಿಟಲ್, ಸಮ್ ರಿಮಾರ್ಕ್ಸ್ ಆನ್ ಡಾಕ್ಟರ್ ಪೋಪ್ಸ್ ನೋಟ್ಸ್ ಆನ್ ದ ಸೌತ್ ಇಂಡಿಯನ್ ಆರ್ ಡ್ರಾವಿಡಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್, ಇಂಡಿಯನ್ ಆಂಟಿಕ್ವಿಟರಿ, ವಾಲ್ಯೂಮ್ 8, ಫೆಬ್ರವರಿ 1879. ಇದರ ಪ್ರಕಾರ ಹೊಲಯ ಅಂದರೆ ಹೊಲದವನು, ಮ್ಯಾನ್ ಆಫ್ ದ ಲ್ಯಾಂಡ್ ಆರ್ ಅಗ್ರಿಕಲ್ಚರಲ್ ಫೀಲ್ಡ್ಸ್, ಹೊಲಕ್ಕೆ ಸಂಬಂಧಿಸಿದ ವ್ಯಕ್ತಿ. ಮ್ಯಾನ್ ರಿಲೇಟೆಡ್ ಟು ದ ಲ್ಯಾಂಡ್ ಆರ್ ಅಗ್ರಿಕಲ್ಚರಲ್ ಫೀಲ್ಡ್ಸ್, ಹೊಲ ಮಾಡುವವನು. ಮ್ಯಾನ್ ಹೂ ಕಲ್ಟಿವೇಟ್ಸ್ ದ ಲ್ಯಾಂಡ್ ಆರ್ ಅಗ್ರಿಕಲ್ಚರಲ್ ಫೀಲ್ಡ್, ಹೊಲದ ಒಡೆಯ. ಓನರ್ ಆಫ್ ದ ಲ್ಯಾಂಡ್ ಆರ್ ಅಗ್ರಿಕಲ್ಚರಲ್ ಫೀಲ್ಡ್, ಹೊಲಗೇಯುವವನು. ಮ್ಯಾನ್ ಹೂ ವರ್ಕ್ಸ್ ಆನ್ ಲ್ಯಾಂಡ್ ಆರ್ ಅಗ್ರಿಕಲ್ಚರಲ್ ಫೀಲ್ಡ್ ಅನ್ನೋ ಅರ್ಥಗಳನ್ನು ಕೊಡಲಾಗಿದೆ. ಗುಸ್ತಾವ್ ಓಪೆರ್ಟ್ರ PhD on the original inhabitants of Bharatavarsha or India, the Dravidians, 1888. ಇದರ ಪ್ರಕಾರ ಹೊಲಯ ಅಂದರೆ ಮೊದಲ ರೈತ, ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಲ್ಟಿವೇಟರ್, ಆದಿ ಬೇಸಾಯಗಾರ, ಆರಂಭಗಾರ. ದಿ ಫಸ್ಟ್ ಅಗ್ರಿಕಲ್ಚರಿಸ್ಟ್, ಅರವ. ಕಲ್ಟಿವೇಟರ್ ಆರ್ ಅಗ್ರಿಕಲ್ಚರಿಸ್ಟ್ ಅನ್ನೋ ಅರ್ಥಗಳನ್ನು ಕೊಡಲಾಗಿದೆ. ಹಂಪ ನಾಗರಾಜಯ್ಯರ ದ್ರಾವಿಡ ಭಾಷಾ ವಿಜ್ಞಾನ, ರೆವರೆಂಡ್ ಫರ್ಡಿನೆಂಡ್ ಕಿಟಲ್ರ ಕನ್ನಡ ಇಂಗ್ಲಿಷ್ ಕನ್ನಡ ಡಿಕ್ಷನರಿ, ಡಾಕ್ಟರ್ BN ಚಂದ್ರಯ್ಯರ ಎ ಡಿಸ್ಕ್ರಿಪ್ಟಿವ್ ಗ್ರಾಮರ್ ಆಫ್ ಅರಿಜನ್ ಡಯಲೆಕ್ಟ್ 1987, R ನರಸಿಂಹಾಚಾರ್ಯರ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್, ಉಳ್ಳಾಳ್ ನರಸಿಂಗರಾವ್ರ ಎ ಕಿಸಾಂವರ್ ಗ್ಲಾಸರಿ ಆಫ್ ಕನ್ನಡ ವರ್ಡ್ಸ್ 1891. ಇಷ್ಟೂ ಗ್ರಂಥಗಳ ಆಧಾರವಾಗಿ ಹೇಳೋದಾದರೆ ಹೊಲಯ ಅನ್ನೋದು ಹೊಲೆ ಅಥವಾ ಹೊಲ ಅನ್ನೋ ಪದದಿಂದ ಬಂದದ್ದು, ಅಂದರೆ ಮಣ್ಣು. ಹೊಲಯ ಎಂದರೆ ಮಣ್ಣಿನವ, ಮ್ಯಾನ್ ರಿಲೇಟೆಡ್ ಟು ದ ಸಾಯಿಲ್. ಶಾಸನಗಳಲ್ಲಿ ಹಾಗೂ ಶರಣ ಪರಂಪರೆಯ ವಚನಗಳಲ್ಲಿ ಕೆಲವು ಕಡೆ ಉಲ್ಲೇಖಗೊಂಡಿರೋ ಹೊಲೆ 18 ಕುಲಜಾತಿ ಅನ್ನೋ ಹೆಸರು ಹಾಗೂ ಜಾನಪದಗಳಲ್ಲಿರುವ ಹೊಲೆ ಚೆಲುವ ಅನ್ನೋ ಉಲ್ಲೇಖ, ಅಂದರೆ ಮೇಲುಕೋಟೆಯ ಚೆಲುವರಾಯಸ್ವಾಮಿಯನ್ನು ಹೊಲೆ ಚೆಲುವ ಅಂತ ಕರೆಯಲಾಗ್ತಿತ್ತು ಅನ್ನೋ ಜಾನಪದ ಕಥೆಗಳಿವೆ. ಈಗಲೂ ಅದು ಬಳಕೆಯಲ್ಲೂ ಇದೆ. ಇಲ್ಲಿ ಹೊಲೆ ಅನ್ನೋ ಪದ ನೇಟಿವ್, ನಾಡಿನವನು, ಪೀಪಲ್ ರಿಲೇಟೆಡ್ ಟು ದ ಲ್ಯಾಂಡ್ ಅನ್ನೋ ಅರ್ಥ ಕೊಡುತ್ತೆ. ನೇರವಾಗಿ ನಾಡ, ನಾಡಿನವನು ಎಂಬ ಸಮಾನಾರ್ಥ ಪದ ಹೊಲೆಯ ಆಗಿದೆ. ಹೊಲೆ 18 ಕುಲಜಾತಿ ಎಂದರೆ ನಾಡಿನವರಾದ ಹೊಲೆಯರ ಸಹಿತ 18 ಕುಲಜಾತಿಯವರು ಅಥವಾ ನಾಡಿನವರಾದ 18 ಕುಲಜಾತಿಗಳು ಎಂಬರ್ಥವನ್ನು ಕೊಡುತ್ತೆ. ಮಣ್ಣಿನಿಂದಾದವ, ಮ್ಯಾನ್ ಹೂ ರೈಸ್ಡ್ ಫ್ರಮ್ ದ ಸಾಯಿಲ್, ಮಣ್ಣಿನ ಮಗ, ಸನ್ ಆಫ್ ದ ಸಾಯಿಲ್, ಹೀಗೆ ನಾನಾ ಅರ್ಥಗಳನ್ನು ಕೊಡುತ್ತೆ. ಜಾನ್ ಎ ಹ್ಯಾಲರಾನ್ರ ಸುಮೇರಿಯನ್ ಲೆಕ್ಸಿಕಾನ್ ವರ್ಷನ್ 3, ಡಾಕ್ಟರ್ ಗೊಂಡಾಲ್ಟ್ರ ಮಲಯಾಳಂ ಡಿಕ್ಷನರಿ, ಸರ್ ಹೆನ್ರಿ ಎಮ್ ಎಲಿಯಟ್ರ ಸಪ್ಲಿಮೆಂಟರಿ ಗ್ಲಾಸರಿ ಆಫ್ ಇಂಡಿಯನ್ ಟರ್ಮ್ಸ್ ವಾಲ್ಯೂಮ್ 1, JT ಮಾಲ್ಸ್ವರ್ತ್ರ ಡಿಕ್ಷನರಿ ಮರಾಠಿ ಆ್ಯಂಡ್ ಇಂಗ್ಲಿಷ್ ಬಾಂಬೆ 1857. ಇವುಗಳ ಪ್ರಕಾರ ಹೇಳೋದಾದರೆ ಪುಲಯ ಅನ್ನೋದು ಹಳಗನ್ನಡದ ರೂಪ, ಹೊಲಯ ಹೊಸಗನ್ನಡ. ಪುಲ ಹಾಗೂ ಹೊಲ ಎರಡೂ
ಕೃಷಿ ಭೂಮಿಗೆ ಸಂಬಂಧಿಸಿದ ಪದಗಳಾಗಿವೆ. ಹೊಲದೊಡೆಯ, ಓನರ್ ಆಫ್ ದ ಲ್ಯಾಂಡ್ ಆರ್ ಅಗ್ರಿಕಲ್ಚರಲ್ ಫೀಲ್ಡ್ ಅನ್ನೋ ಅರ್ಥಗಳನ್ನೇ ಕೊಡುತ್ತೆ. ಅದು ಬಿಟ್ಟರೆ ಬೆಳೆದು ತಿನ್ನುವವನು, ಹೂ ಕಲ್ಟಿವೇಟ್ಸ್ ಆ್ಯಂಡ್ ಈಟ್ ಆರ್ ಹೂ ಈಟ್ಸ್ ವಾಟ್ ಈ ರೈಸಸ್ ಇನ್ ಇಸ್ ಅಗ್ರಿಕಲ್ಚರಲ್ ಫೀಲ್ಡ್ಸ್ ಅನ್ನೋ ಅರ್ಥಗಳು ಉಂಟು. ಬೆಳೆದ ಫಸಲಿಗೆ ಹಳಗನ್ನಡದಲ್ಲಿ ಪುಲುಸು ಹಾಗೂ ಹೊಸಗನ್ನಡದಲ್ಲಿ ಹುಲುಸು ಎಂಬ ಪದಗಳಿವೆ. ಇಲ್ಲಿ ಹುಲುಸು ಎಂಬ ಪದಕ್ಕೆ ವೃದ್ಧಿ, ಸಮೃದ್ಧಿ ಅನ್ನೋ ಅರ್ಥಗಳು ಇದೆ. ಇದನಂತರ ಮಹಾಮನು ಅನ್ನೋ ಅರ್ಥವನ್ನು ಕೊಡುತ್ತೆ. ಪುಲ್ ಎಂಬ ಪದಕ್ಕೆ ಸಂಸ್ಕೃತದಲ್ಲಿ ಮಹಾನ್ ಎಂಬ ಅರ್ಥವಿದೆ. ಸಪ್ತ ಮಹರ್ಷಿಗಳಲ್ಲೊಬ್ಬನಾದ ಶ್ರೀ ಪುಲಸ್ತ್ಯನು ಹೊಲೆಯರ ಮೂಲ ಪುರುಷರಲ್ಲೊಬ್ಬ ಎನ್ನಲಾಗತ್ತೆ. ಈ ಹೆಸರಿನಲ್ಲಿರೋ ಪುಲ್ ಎಂಬ ಧಾತು ಪದದ ಅರ್ಥ ಮಹಾನ್ ಅಂತ. ಇನ್ನು ಪೊಲಿಯ, ಹೊಲಿಯ ಎಂಬುದು ಹೊಲಯ, ಪುಲಯ ಅಥವಾ ಹೊಲೆಯ, ಪೊಲೆಯ ಪದಗಳಿಗೆ ಸಂಬಂಧಿಸಿದ ಒಂದು ರೂಪವಾಗಿದೆ. ಸಮೃದ್ಧತೆಯ ಜಾನಪದ ದೈವ ಅನ್ನಿಸಿಕೊಳ್ಳೋ ಪೊಲಿದೇವ, ಬಲಿದೇವರ ಆರಾಧಕರು ಇವರು ಎಂದು ಗುರುತಿಸಲಾಗತ್ತೆ. ದ ವರ್ಷಿಪರ್ಸ್ ಆಫ್ ಪೊಲಿದೇವ, ಬಲಿದೇವ, ದ ಫೋಲ್ಕ್ಲೋರ್ ಗಾಡ್ ಆಫ್ ಪ್ಲೆಂಟಿಫುಲ್ನೆಸ್. ಮಲೆನಾಡಿನ ಹೊಲೆಯರು, ತುಳುನಾಡಿನ ಹೊಲೆಯ ಜಾತಿಗಳಾದ ಆದಿ ದ್ರಾವಿಡರು ಪೊಲಿದೇವರನ್ನು ಕೇಕೆ ಹಾಕಿ ಕರೀತಾರೆ. ಇದೇ ರೀತಿ ಒಳನಾಡಿನಲ್ಲೂ ಒಂದಷ್ಟು ಕಡೆ ಜಾನಪದ ಆಚರಣೆಗಳಿವೆ. ಚಿತ್ರದುರ್ಗ ಹಾಗೂ ಕೆಲವು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಹೊಲಿಗ್ಯೋ ಎಂದು ಕರೆಯಲಾಗತ್ತೆ. ಇದು ಸಾಮಾನ್ಯವಾಗಿ ಚರಗ ಚೆಲ್ಲುವ ಹಬ್ಬಗಳಲ್ಲಿ ಕೂಗುವ ಕೇಕೆ. ಇನ್ನು ದಕ್ಷಿಣ ಕರ್ನಾಟಕದಲ್ಲಿ ಅರಸೇವೆಗಳ ಸಮಯದಲ್ಲಿ ಹೋಲಿಯಾ ಎಂದು ಕೇಕೆ ಹಾಕಿ ಕರೆಯುವುದುಂಟು. ಈ ಜಾನಪದೀಯ ದೈವವಾದ ಕೃಷಿಯ ದೇವರಾದ ಪೊಲಿದೇವನನ್ನು ಪುರಾಣದ ಬಲೀಂದ್ರನ ಜೊತೆಗೂ ಸಮೀಕರಿಸಲಾಗುತ್ತೆ. ಇದೇ ಕಾರಣಕ್ಕೆ ಹೊಲೆಯರನ್ನು ಬಲೀಂದ್ರನ ವಂಶಸ್ಥರು ಅಂತಲೂ ಗುರುತಿಸೋದುಂಟು. ಕುಂದಗನ್ನಡದಲ್ಲಿ ನೆಲ್ಲು ಅಥವಾ ಭತ್ತಕ್ಕೆ ಹೊಲೆಯ ಎಂಬ ಸಮಾನಾರ್ಥಕ ಪದವೂ ಇದೆ. ಇದು ಅಪರೂಪವಾಗಿ ಬಳಕೆಯಾಗತ್ತೆ. ಇಲ್ಲಿ ಒಂದು ವಿಚಾರ ನಾವು ಗಮನಿಸಬಹುದು. ಭತ್ತದ ಬೇಸಾಯ ಅನ್ನೋದು ಹೊಲೆಯರ ಹೆಂಗಸರು ಹುಟ್ಟುಹಾಕಿದ್ದು ಅನ್ನೋ ದ್ರಾವಿಡ ಜಾನಪದ ಕಥೆಗಳಿವೆ. ಮತ್ತು ಕೊಡಗಿನ ಸೀಮೆಯಲ್ಲಿ ಕೆಂಭತ್ತ ಬೆಳೆಯೋದ್ರಲ್ಲಿ ಪಳಗಿರೋ ಕೆಂಬಟ್ಟೆ ಹೊಲೆಯರು ಇವರನ್ನೆಲ್ಲ ನೋಡಿದರೆ ಬಹುಶಃ ಹೊಲಿಯ ಅನ್ನೋ ಜಾತಿ ಸೂಚಿಸೋ ಹೆಸರೇ ಮುಂದೆ ಅವರು ಬೆಳೀತಿದ್ದ ಬೆಳೆಯ ಧಾನ್ಯಕ್ಕೂ ಬಂದಿರಬಹುದು ಅನಿಸುತ್ತೆ. ಹಾಗೆ ಹೊಲಿಯ ಅನ್ನೋದು ತುಳು ಭಾಷೆಯಲ್ಲಿ ಪೊಲಿ ಆಗತ್ತೆ. ಕೃಷಿ ಹಾಗೂ ಸಮೃದ್ಧತೆಯ ದೈವ ಅಂತ ಕರೆಸಿಕೊಳ್ಳೋ ಪೊಲಿದೇವರು ಅಥವಾ ಬಲಿದೇವರನ್ನು ಪುರಾಣದ ಬಲೀಂದ್ರನೊಂದಿಗೆ ಸಮೀಕರಿಸೋ ರೂಢಿ ಇದೆ ಅಂತ ನಾನು ಆಗಲೇ ಹೇಳಿದೆ. ಇದೇ ಕಾರಣಕ್ಕೆ ಹೊಲೆಯರನ್ನು ಬಲೀಂದ್ರ ದೇವನ ಸಂತತಿಯವರು ಅಂತ ಕರೆಯೋದು ಉಂಟು. ಹೊಲೆಯ ಪದದ ತಮಿಳು ಸಮಾನಾಂತರ ಪದವಾದ ಪರಯ ಎಂಬ ಪದಕ್ಕೆ ಬೆಟ್ಟದವ ಎಂಬ ಅರ್ಥವಿದೆ. ಶಿವನ ಮತ್ತೊಂದು ಹೆಸರಾದ ಪರಮೇಶ್ವರ ಪದಕ್ಕೆ ಈ ಪದವೇ ಮೂಲ ಎನ್ನಲಾಗತ್ತೆ. ಪರಯ್ಯ ಎಂದರೆ ಬೆಟ್ಟದವ, ಬೆಟ್ಟದೊಡೆಯ ಎಂಬ ಅರ್ಥವಿದೆ. ಪರಮೇಶ್ವರ ಕೈಲಾಸವಾಸಿ, ಬಹುಶಃ ಈ ಅರ್ಥವನ್ನೇ ಕೊಡುವಂತೆ ಆತನಿಗೆ ಪರಮೇಶ್ವರ ಎಂಬ ಹೆಸರು ಬಂದಿರಬಹುದು. ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿರುವ ಹೊಲೆಯ ಜಾತಿಗಳಲ್ಲಿ ಮಲೆಯ, ಮಲೆಯರು, ಮಲೆಪರು ಎಂಬ ಕುಲಗಳು ಉಂಟು. ಹಾಗೆ ಜಾತಿಗಳೂ ಉಂಟು. ಹೀಗೆ ಹೊಲೆಯ ಅನ್ನೋ ಪದಕ್ಕೆ ಅದೆಷ್ಟೋ ವಿಧದ ಅರ್ಥಗಳಿದ್ದರೂ ಕೂಡ ಅದು ನೆಲ, ಹೊಲ, ಮಣ್ಣು, ಬೆಟ್ಟ, ಬೇಸಾಯ, ಕೃಷಿ ಸಂಬಂಧಿತ ಅರ್ಥಗಳನ್ನೇ ಹೊಂದಿರುವುದು. ಹೊಲೆಯರು ಆದಿ ಕೃಷಿಕರು, ಬೇಸಾಯದ ವಾರಸುದಾರರು ಅನ್ನೋದನ್ನು ಸ್ಪಷ್ಟವಾಗಿಸುತ್ತೆ. ಹೀಗೆ ಮ್ಯಾನ್ ಆಫ್ ದ ಸಾಯಿಲ್ ಆರ್ ದ ಲ್ಯಾಂಡ್ ಲಾರ್ಡ್ ಅನ್ನೋ ಅರ್ಥ ಕೊಡೋ ಯಕ್ಷಗನ್ನಡದ ಪದದ ಅರ್ಥ 15-16ನೇ ಶತಮಾನದ ನಂತರ ಕೆಲವು ವಚನಗಳಲ್ಲಿ, ದಾಸಪದಗಳಲ್ಲಿ, ಕೀಳದಲ್ಲಿ ಬಳಕೆಯಾಗಿದ್ದರೂ ಸಹ ಅದು ಪದದ ನೇರ ಅರ್ಥಕ್ಕೆ ಸಂಬಂಧಿಸದೆ ಆರೋಪದ ಅರ್ಥಗಳಂತೆ ಕಾಣ್ತವೆ. ಇದು ಕೆಲ ಪಟ್ಟಭದ್ರ ಹಿತಾಸಕ್ತರು ಈ ಸಮುದಾಯದ ಹಿರಿಮೆಗೆ ಮಸಿ ಬಳಿಯೋದಕ್ಕಂತಲೇ ರಚಿಸಿದವು ಅನ್ನಬಹುದು. ಆದರೆ ಇಂಥ ಹುಸಿ ಅರ್ಥಗಳನ್ನೆಲ್ಲ ಮೆಟ್ಟಿ ನಿಲ್ಲೋ ದಿಟ್ಟತನವನ್ನು ಈಗ ಹೊಲೆಯರು ತೋರಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ನಾನು ಎದುರಿಸಿದ ಒಂದು ಸನ್ನಿವೇಶನ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಹುಶಃ ಅದು 2022 ಅನಿಸುತ್ತೆ. ನಮ್ಮ ನೆಂಟರೊಬ್ಬರು ಮಂಟೇಸ್ವಾಮಿ ಸಿದ್ದಪ್ಪಾಜಿ ದೇವರ ಕಾರ್ಯ ಮಾಡಿಸಿ ಸಹ ಪಂಕ್ತಿ ಬಾಡೂಟಕ್ಕೆ ಕರೆದಿದ್ರು. ನನ್ನ ಜೊತೆ ನಮ್ಮ ದೂರದ ಸಂಬಂಧಿಗಳು, ಆದರೆ ತುಂಬ ಆತ್ಮೀಯರಾಗಿದ್ದವರು, ಪ್ರತಿಷ್ಠಿತ ಸರ್ಕಾರಿ ಹುದ್ದೆಯಲ್ಲಿದ್ದವರು ಒಬ್ಬರು ಅವರ ಕುಟುಂಬದ ಜೊತೆ ಬಂದಿದ್ದರು. ವರಸೆಯಲ್ಲಿ ಅವರು ನನಗೆ ಮಾವ ಆಗಬೇಕಿತ್ತು. ಆಗ ತಾನೇ ಅವರ ಹೊಸ ಮನೆಯೊಂದರ ಗೃಹ ಪ್ರವೇಶ ಆಗಿದ್ದರಿಂದ ಪುರೋಹಿತರು ಅವರಿಗೆ 21 ದಿನಗಳವರೆಗೂ ಮಾಂಸ ತಿನ್ನಬಾರ್ದು ಅಂದಿದ್ರು ಅನಿಸುತ್ತೆ. ಆ ಕಾರಣಕ್ಕೆ ಅವ್ರ ಮನೆಯವರೆಲ್ಲ ಕೇವಲ ಪಾಯಸ, ಸಜ್ಜಿಗೆ, ಪಲಾವ್ ತಿಂದಿದ್ರು. ಹಾಗೆ ನನ್ನ ಜೊತೆ ಮಾತಿಗೆ ಕೂತ ನಮ್ಮ
ನಮಗೆ ಎಸ್ ಸಿಗಳಿಗೆಲ್ಲ ಯಾವ ರೆಸ್ಟ್ರಿಕ್ಷನ್ ಅಪ್ಪ, ಮಾಂಸ ತಿನ್ನಬಾರ್ದಂತೆ 21 ದಿನ ಅಂತ ನಗುತ್ತಾ ಅವರ ಮನೆಯವರನ್ನು ರೇಗಿಸೋ ರೀತಿಯಲ್ಲಿ ನನ್ನನ್ನು ಕೇಳಿದರು. ಎಸ್ ಸಿಗಳಂದ್ರೇನು ಮಾವ, ನೀವು ಅನುಕೂಲಸ್ಥರೇ ಹಿಂಗೆ ಜಾತಿ ಹೆಸರು ಹೇಳೋಕೆ ಮುಜುಗರ ಪಟ್ರೆ ಹೆಂಗೆ ಅಂದೆ. ಅದಕ್ಕೆ ಅವರು ಚೂರು ಸಂಕೋಚದಿಂದಲೇ, ಅಯ್ಯೋ ಸುಮ್ಮನಿರಪ್ಪ, ಯಾಕೆ ರಿಸ್ಕು, ಒಲೆಯರು ಅಂದರೆ ಕೀಳಾಗಿ ನೋಡ್ತಾರೆ, ಬೆಳೆಯೋಕ್ಕೆ ಬಿಡಲ್ಲ, ತುಳಿತಾರೆ ಅಂದರು. ಅದನ್ನೆಲ್ಲ ಮೀರಿ ನಮ್ಮ ಐಡೆಂಟಿಟಿನ ನಾವು ಕಟ್ಕೋಬೇಕಲ್ವ ಮಾವ. ಈ ಕೀಳರಿಮೆ ಭಯ ಎಲ್ಲ ನಮ್ಮ ತಲೆಮಾರಿಗೆ ಆಗೋಗ್ಬೇಕು ಮಾವ. ಇದನ್ನು ನಾವು ಸಹಿಸ್ಕೊಂಡು ಮುಚ್ಚಿಟ್ಟಷ್ಟು ಕಾಲ ಇದು ಮುಂದುವರಿತಾನೇ ಇರುತ್ತೆ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಇದೇ ಮಾನಸಿಕ ಹಿಂಸೆ ಕೀಳರಿಮೆ ಅನುಭವಿಸ್ಬೇಕಾಗತ್ತೆ ಮಾವ. ಯಾವತ್ತಾದ್ರೂ ಇದ್ರ ಬಗ್ಗೆ ಚಿಂತೆ ಮಾಡಿದ್ದೀರಾ ಅಂದೆ. ಒಂದು ಅಚ್ಚುಕಟ್ಟಾಗಿರೋ ಕೆಲಸ ಗಿಟ್ಟಿಸ್ಕೊಂಡು ಮಕ್ಕಳನ್ನ ಓದಿಸ್ತಿದ್ದೀರಾ, ಅವರಿಗೆ ಒಂದು ಒಳ್ಳೆ ಭವಿಷ್ಯ ಕೊಟ್ಕೊಡೋ ಪ್ರಯತ್ನ ಮಾಡ್ತಿದ್ದೀರಾ, ಆಸ್ತಿ ಪಾಸ್ತಿ ಮಾಡ್ತಿದ್ದೀರಾ, ಸಮಾಜದ ಬೇರೆ ಬೇರೆ ಜನರ ಸಮನಾಗಿ ನಿಲ್ಲೋಕೆ ಬಲ ತುಂಬಿಸ್ತಿದ್ದೀರಾ, ಒಳ್ಳೆಯದು. ಆದರೆ ಜಾತಿ ಹೆಸರು ಹೇಳ್ಕೊಳ್ಳೋಕ್ಕೆ ಆಗೋ ವಾತಾವರಣನೇ ಕಟ್ಕೊಡದೆ ಹೀಗೆ ಸುಮ್ಮನಿದ್ಬಿಟ್ರೆ ಅದೇ ದೊಡ್ಡ ಹೊಡೆತ ಅಲ್ವಾ ಮಾವ. ಕೀಳರಿಮೆ ಅಳಿಸಿ ಸ್ವಾಭಿಮಾನನ ಆತ್ಮವಿಶ್ವಾಸನ ತುಂಬದೆ ಬಿಟ್ಟರೆ ನಾವು ಬೇರೇನು ಮಾಡಿದ್ರೂ ಅದೊಂದು ಕಾರಣಕ್ಕೆ ಉಳಿದಿದ್ದೆಲ್ಲ ಹಾಳಾದಂಗೆ ಅಲ್ವಾ. ಒಬ್ಬ ಬ್ರಾಹ್ಮಣ ತನ್ನನ್ನು ತಾನು ಬ್ರಾಹ್ಮಣ ಅಂತ ಯಾವುದೇ ಅಂಜಿಕೆ ಇಲ್ಲದೆ ಹೇಳ್ಕೊತಾನೆ. ಒಬ್ಬ ಗೌಡನು ಕುರುಬನು ತನ್ನ ಜಾತಿ ಯಾವುದು ಅಂತ ಹೇಳ್ಕೊಳ್ಳೋಕ್ಕೆ ಮುಜುಗರ ಪಡಲ್ಲ, ಹಿಂಜರಿಯೋದಿಲ್ಲ. ಇಂಥ ವಾತಾವರಣನ ನಾವು ನಮ್ಮ ಮುಂದಿನ ತಲೆಮಾರಿನವರಿಗೆ ಕಟ್ಕೊಡೋದು ಬೇಡ ಮಾವ. ಅವರಿಗಂತ ನಾವು ವಿದ್ಯೆ, ಶಿಕ್ಷಣ, ಆಸ್ತಿ ಪಾಸ್ತಿ ಏನು ಬೇಕಾದರೂ ಮಾಡಿರಬಹುದು. ಆದರೆ ಇಂಡಿಯಾದಂಥ ಭಾವನಿಷ್ಠ ಜಾತಿ ಅಡಿಪಾಯದ ಸಮಾಜದಲ್ಲಿ ಯಾವುದೇ ಮುಜುಗರ, ಹಿಂಜರಿಕೆ ಇಲ್ಲದೆ ನಮ್ಮ ಜಾತಿ ಹೆಸರನ್ನು ಹೇಳ್ಕೊಳ್ಳೋ ರೀತಿ ಒಂದು ಪೂರಕ ವಾತಾವರಣನ ನಾವು ಕಟ್ಕೊಡ್ಬೇಕು ಮಾವ. ನಾವು ಇವತ್ತು ಅದನ್ನು ಉದಾಸೀನ ಮಾಡಿದ್ರೆ ಮುಂದೆ ನಮ್ಮ ಮಕ್ಕಳು ಕೂಡ ನಾವು ಇವಾಗ ಅನುಭವಿಸ್ತಿರೋ ಅವಮಾನ, ಮುಜುಗರ, ಹಿಂಜರಿಕೆನ ಅನುಭವಿಸ್ತಾರೆ, ಅವರ ಮಕ್ಕಳು ಅನುಭವಿಸ್ತಾರೆ. ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡೋದು ಬೇಡ ಅಂತ ಅವರಿಗಾಗಿ ಶಿಕ್ಷಣ, ಆಸ್ತಿ ಪಾಸ್ತಿ ಎಲ್ಲ ಮಾಡೋ ನೀವುಗಳು ಈ ದೊಡ್ಡ ವಿಚಾರನೇ ಮರ್ತೋಗಿದ್ದೀರಲ್ಲ ಮಾವ. ಇದು ದುರಂತ ಅಲ್ವಾ ಅಂದೆ. ಬಡತನ ಕಾಡಬಾರ್ದು ಅಂತ ಆಸ್ತಿ ಪಾಸ್ತಿ ಅಂತಸ್ತನ್ನೇನೋ ಮಾಡ್ತೀರಾ ಮಕ್ಕಳಿಗೋಸ್ಕರ. ಆದರೆ ಜಾತಿ ಹೆಸರು ಹೇಳ್ಕೊಳಕ್ಕಾಗದಿರುವಷ್ಟು ಕೀಳರಿಮೆನ ಹಾಗೆ ಬಿಟ್ಟೋದ್ರೆ ಏನು ಬಂತು ಪ್ರಯೋಜನ ಮಾವ. ಅವರಿಗೂ ನಾ ಹೇಳಿದ್ದು ಸರಿ ಅಂತ ಅನ್ನಿಸ್ತು ಅನಿಸುತ್ತೆ. ನಿಜ ಅಂತೇಳಿ ಸುಮ್ಮನಾದರು. ಇಂಗ್ಲೀಷ್ನಲ್ಲಿ ದಿ 100 ಅಂತ ಒಂದು ವೆಬ್ ಸೀರೀಸ್ ಇದೆ. ಅದರ ಒಂದು ಫೇಮಸ್ ಡೈಲಾಗ್, ಐ ಬೇರ್ ಇಟ್ ಸೊ ದೇ ಡೋಂಟ್ ಹ್ಯಾವ್ ಟು. ಕಥಾನಾಯಕಿ ತನ್ನ ಗುಂಪಿನ ಒಳಿತಿಗಾಗಿ ತನ್ನ ಗುಂಪಿಗೆ ಕಷ್ಟ ಅನಿಸೋ ಕಷ್ಟಕರ ನಿರ್ಧಾರಗಳನ್ನೆಲ್ಲ ತಾನೇ ಸ್ವತಃ ತಗೋತಾಳೆ. ಅದರ ಜವಾಬ್ದಾರಿಯನ್ನು ಸಹ ತಾನೇ ಹೊತ್ತು ಅದರ ಪರಿಣಾಮಗಳ ಹೊರೆನೂ ಅವಳೇ ಹೊರ್ತಾಳೆ. ಅಂದರೆ ತನ್ನ ಗುಂಪಿಗೆ ಕಷ್ಟ ಅನಿಸೋ ನಿರ್ಧಾರಗಳನ್ನು ತಗೊಂಡು ಅದರ ಕೆಟ್ಟ ಪರಿಣಾಮಗಳನ್ನು ತಾನೊಬ್ಬಳೇ ಅನುಭವಿಸಿ ತನ್ನ ಗುಂಪನ್ನು ನೆಮ್ಮದಿಯಾಗಿರೋ ತ್ಯಾಗದ ರೀತಿಯನ್ನು ವಿವರಿಸೋ ಸಾಲು ಅದು. ಈಗ ನಾವು ಮಾಡಬೇಕಾಗಿರೋದು ಸಹ ಇದನ್ನೇ ಅಲ್ವಾ. ಈಗ ನಾವು ಹೊಲೆಯರು ಅಂತ ಗುರುತಿಸ್ಕೊಳ್ಬೇಕು. ಅದು ಸರ್ವೇ ಸಾಮಾನ್ಯವಾಗಬೇಕು. ಕೆಲವು ಕಡೆ ಇದರಿಂದ ನಮಗೆ ಅವಮಾನ ಆಗಬಹುದು, ಮುಜುಗರ ಅನ್ನಿಸ್ಬಹುದು, ಹಿಂಜರಿಕೆ ಆಗಬಹುದು. ಆದರೆ ನಾವು ದೃಢ ನಿಶ್ಚಯ ಮಾಡಿ ನಿಲ್ಲಬೇಕು. ಯಾವುದಕ್ಕೂ ಕುಗ್ಗೋ ಮಾತೇ ಇಲ್ಲ. ಈ ಅವಮಾನ, ಹಿಂಜರಿಕೆ, ಮುಜುಗರಗಳೆಲ್ಲ ಕ್ಷಣಿಕ. ಒಮ್ಮೆ ಈ ಹಂತವನ್ನು ದಾಟಿದ್ವಿ ಅಂದರೆ ವಲಯ ಅನ್ನೋ ನಮ್ಮ ಜಾತಿ ಹೆಸರು ಬ್ರಾಹ್ಮಣ, ಕುರುಬ, ಗೌಡಗಳಂತೆ ಸಾಮಾನ್ಯ ಜಾತಿ ಗುರುತುಗಳಂತೆ ಉಳಿದುಬಿಡುತ್ತೆ. ಆಗ ನಮ್ಮ ಜಾತಿ ಸಮುದಾಯದ ಹೆಸರಿಗೆ ಅಂಟಿದ ಕೆಟ್ಟ ಹೆಸರು ಸಹ ಹೋದಂತೆಯೇ ಕೀಳರಿಮೆಯನ್ನು ಕಳೆಯುತ್ತೆ. ನಮ್ಮ ಮುಂದಿನ ತಲೆಮಾರುಗಳು ಈ ಕೀಳರಿಮೆಯಿಂದ ಹೊರ ಉಳಿತಾರೆ. ಉಳಿದ ಬೇರೆ ಬೇರೆ ಸಮಾಜದವರೊಡನೆ ಬೆರೆಯೋಕೆ ಸುಗಮ ದಾರಿಯನ್ನು ನಾವು ಹಾಕಿಕೊಟ್ಟಂತಾಗತ್ತೆ ಅಲ್ವಾ. ಸೊ ಲೆಟ್ ಅಸ್ ಬೇರ್ ಇಟ್ ಸೊ ಅವರ್ ಫ್ಯೂಚರ್ ಜನರೇಷನ್ ಡೋಂಟ್ ಹ್ಯಾವ್ ಟು. ನಾವು ಆ ಭಾರನ ಹೊರೋಣ. ಇದರಿಂದ ನಮ್ಮ ಮುಂದಿನ ತಲೆಮಾರುಗಳಿಗೆ ಆ ಭಾರ ಇರಲ್ಲ. ಇದಾದಾಗಲಷ್ಟೇ ನಮ್ಮ ಈ ಪ್ರಯತ್ನಕ್ಕೆ ಅರ್ಥ ಸಿಗೋದು. ಇವತ್ತಿಗೆ ಇಷ್ಟು ಸಾಕನ್ನಿಸುತ್ತೆ. ಮುಂದಿನ ದಿನಗಳಲ್ಲಿ ಹೊಲೆಯರ ಇದರ ಕುರಿತು ಇನ್ನಷ್ಟು ಆಸಕ್ತಿಕರ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.